ದೃಷ್ಟಿನ ಅಧ್ಯಕ್ಷರಾದ ಡಿ ವನಜಾ ಮೇಡಂ ರವರು ಮತ್ತು ಮಹದೇವಣ್ಣರವರು ಈ ಕಾರ್ಯಕ್ರಮವನ್ನ ಬಹಳ ಅದ್ದೂರಿಯಾಗಿ ನೂರಾರು ಜನರನ್ನ ಕರೆತಂದು ಎಲ್ಲರಿಗೂ ಸನ್ಮಾನ ಮಾಡಿ ಗೌರವ ಸಮರ್ಪಣೆಯನ್ನ ನೀಡಿ ಮಕ್ಕಳಿಂದ ಮನೋರಂಜನೆ ನೃತ್ಯ ಕಾರ್ಯಕ್ರಮ ನಿಯೋಜನೆ ಮಾಡಿ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಈಗಿನ ಕಾಲದಲ್ಲಿ ಹಣ ಎಂದರೆ ಬಾಯಿ ಬಿಡುವ ಜನರಿದ್ದಾರೆ. ಅಂಥದ್ರಲ್ಲಿ ಸ್ವಂತ ಖರ್ಚಿನಲ್ಲಿ ಯಾರ ಸಹಾಯವೂ ಇಲ್ಲದೆ ಇಂಥ ಒಂದು ಅದ್ದೂರಿ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ವನಜಾ ಮೇಡಂ ರವರಿಗೂ ಮಹದೇವಣ್ಣರವರಿಗೂ ತುಂಬು ಹೃದಯದ ಅಭಿನಂದನೆಗಳು, ಧನ್ಯವಾದಗಳು. ನಿಮ್ಮ ಸೇವೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸೀಮಿತವಾಗದೆ ಇನ್ನೂ ಅನೇಕ ರಾಜ್ಯಗಳಲ್ಲಿ ವಿಸ್ತರಿಸಿ ಇನ್ನೂ ಹೆಚ್ಚಿನ ರೀತಿ ಅದ್ದೂರಿ ಕಾರ್ಯಕ್ರಮ, ಸಮಾಜಮುಖಿ ಕಾರ್ಯಕ್ರಮಗಳನ್ನು ನೀಡುವುದರ ಮೂಲಕ ಇನ್ನು ನಿಮ್ಮ ಟ್ರಸ್ಟ್ ದೇಶದಾದ್ಯಂತ ಉತ್ತಮವಾದ ಕಾರ್ಯಗಳನ್ನು ನಿರ್ವಹಿಸುತ್ತಾ ಸಮಾಜ ಸುಧಾರಣೆಗೆ, ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಕೊಡುಗೆಗಳನ್ನು ನೀಡುವಂತಹ ಸಾಧಕರಿಗೆ ಗುರುತಿಸಿ ಇನ್ನೂ 10 ಹಲವು ಸನ್ಮಾನ ಸಮಾರಂಭ ಕಾರ್ಯಕ್ರಮಗಳನ್ನು ಮಾಡುವಂತಾಗಲಿ ಹಾಗೂ ಇನ್ನೂ ಅತ್ಯುತ್ತಮವಾಗಿ ನಿಮ್ಮ ಟ್ರಸ್ಟಿನ ಹೆಸರು, ಅಧ್ಯಕ್ಷರ ಹೆಸರು, ನಿಮ್ಮ ಹೆಸರು ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಲೆಂದು ನಾನು ಬಯಸುತ್ತೇನೆ. ಜೈ ಕಲಾದೇವಿ. ಜೆ.ಬಿ. ದೇವೇಂದ್ರ ಕುಮಾರ್, ಕರ್ನಾಟಕ ಪವರ್ ನ್ಯೂಸ್ 1, ಸಂಪಾದಕರು, ರಾಣೆಬೆನ್ನೂರು. ವಿಶ್ವಮಾನವ ಡಾಕ್ಟರ್ ರಾಜ್ಕುಮಾರ್ ಸಂಸೇವಾ ಫೌಂಡೇಶನ್ ಅಂತ ದಿಲ್ಲಿಯಲ್ಲಿ ಒಂದು ಸಂಸ್ಥೆನ ಮಾಡಿಕೊಂಡು ಏನೋ ಅಣ್ಣವರು ಮಾಡಿರುವ ಸೇವೆಗಳಲ್ಲಿ ನಾವು ಒಂದು ಸ್ವಲ್ಪ ಮಾಡಿಕೊಂಡು ನಂತರ ಒಂದು ಸೇವೆಗಳು ಮಾಡ್ಕೊಂಡು ಹೋಗೋಣ. ಅದರ ಜೊತೆಗೆ ಒಂದು ರಾಷ್ಟ್ರೀಯ ಮಾನವ ಹಕ್ಕುಗಳ ಸಂಸ್ಥೆ ಅಂತ ಬಂದಿದೆ. ನೆಲ ಭಾಷೆ ಅಂತ ಬಂದು ರಾಜ್ಕುಮಾರ್ ಸಂಸ್ಥೆಯಿಂದ ಹೆಸರುಗಳಾಗ್ತದೆ. ರಾಷ್ಟ್ರೀಯ ಮಾನವ ಹಕ್ಕುಗಳು ಏನಾಗ್ತದೆ ಅಂತ ಹೇಳಿದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಇವತ್ತು ಫಸ್ಟ್ ಏನಿತ್ತು ಅಂದರೆ ಒಂದು ಹಳ್ಳಿ ಕಡೆ ಏನೋ ತರಕಾರಿನೋ ಇಲ್ಲಾಂದ್ರೆ ಏನೋ ಸ್ವಲ್ಪ ದವಸ ಧಾನ್ಯ ಕೊಟ್ಟು ಅಂತ ಹೇಳಿದ್ರೆ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತೇನಾಗಿದೆ ಅಂತ ಹೇಳಿದ್ರೆ 1000 ಹೋಗಿ ಲಕ್ಷ ಆಗಿದೆ, ಲಕ್ಷ ಹೋಗಿ ಕೋಟಿ ಆಗಿದೆ. ಈ ರೀತಿ ಹೋದಾಗ ನಾವು ಯಾವುದೇ ರೀತಿಯಾದ ಕೆಲಸಗಳು ಮಾಡಿಸ್ಕೋಬೇಕಾದ್ರೆ ತುಂಬ ಇದಾಗ್ತಿದೆ. ಅದಕ್ಕೆ ಯಾರ್ಯಾರು ಹೋರಾಟ ಮನೋಭಾವನ ಪ್ರತಿಯೊಬ್ಬರು ಬೆಳೆಸ್ಕೊಂಡಾಗ ಏನಾಗ್ತದೆ ಅಂತ ಹೇಳಿದ್ರೆ ಯಾವುದನ್ನ ನಾವೊಂದು ಪ್ರಶ್ನೆ ಮಾಡ್ತೀವಿ ಅಂತ ಹೇಳಿದಾಗ ಪ್ರತಿಯೊಬ್ಬರು ಭಯ ಪಡ್ತಾರೆ. ಏನಪ್ಪ ಪ್ರಶ್ನೆ ಮಾಡ್ತಾರೆ, ನಾವು ಪ್ರಶ್ನೆ ಮಾಡಲಿಲ್ಲ ಅಂತ ಹೇಳಿದ್ರೆ 10 ರೂಪಾಯಿ ಕೆಲಸ ನಾವು 100 ರೂಪಾಯಿ ಕೇಳ್ತಾನೆ, 1000 ರೂಪಾಯಿ ಕೇಳ್ತಾನೆ. ಆದ್ರಿಂದ ಆದಷ್ಟು ಪ್ರತಿಯೊಬ್ಬರು ಹೋರಾಟದ ಮನೋಭಾವನೆ ಬೆಳೆಸ್ಕೊಂಡ್ರೆ ಸಮಾಜಕ್ಕೂ ಒಳ್ಳೆಯದು, ದೇಶಕ್ಕೂ ಒಳ್ಳೆಯದು. ಆಮೇಲೆ ನಾನು ನಮ್ಮ ಮಾದೇವಣ್ಣವ್ರ ಬಗ್ಗೆ ಒಂದು 2 ಮಾತು ಹೇಳಬೇಕಂತ ಇಷ್ಟಪಡ್ತೀನಿ. ಮಾದೇವಣ್ಣವರು ಹಾಗೆ ಇದ್ದಾರೆ, ಅಕ್ಕ ವಂಶಕ್ಕನೂ ಅದೇ ರೀತಿ ಇದ್ದಾರೆ. ಯಾಕೆಂತಂದ್ರೆ ಸ್ಫೂರ್ತಿ ಕಲಾ ಟ್ರಸ್ಟ್ ಅಂತ ಹೇಳ್ಬಿಟ್ಟು ನೃತ್ಯ ಸಂಗೀತ ಹಾಗೂ ಅಭಿನಯ ತರಬೇತಿ ಶಾಲೆ ಅಂತ ಇಟ್ಕೊಂಡು ಬರೀ ಅವರು ಎಲ್ಲ ದುಡ್ಡು ಮಾಡ್ತಾ ಇಲ್ಲ, ಬರೀ ದುಡ್ಡು ಕಳ್ಕೊಂಡೇ ಇದು ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಒಂದು ಇವತ್ತಿನ ಕಲಾವಿದರಾಗಲಿ ಕಲೆಗಳ ಇದಕ್ಕೆ ಪೋಷಣೆ ಮಾಡೋದು ತುಂಬಾ ಕಷ್ಟ ಇದೆ. ಆದ್ರಿಂದ ಪ್ರತಿಯೊಬ್ಬರೂ ಅಷ್ಟೇ ಅವರು ಕಲೆಗೆ ತಕ್ಕಾದ ಬೆಲೆಯನ್ನು ಕೊಟ್ಟು ಇದು ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಆಮೇಲೆ ನಮ್ಮ ಸಂತೋಷ್ ಸರ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿ ತುಂಬಾ ಸಂತೋಷ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅವರು ಇಲ್ಲಿ ನೋಡೋದಕ್ಕೆ. ಅದೇ ಸೀರಿಯಲ್ ನೋಡಿದ್ರೆ ಒಂದು ದೈವಿಕ ಕಲೆ ಇದೆಲ್ಲ ಕಲಾವಿದರಿಗೆ ನೋಡ್ರಿ ಹೇಳ್ಬೇಕಂದ್ರೆ ಕಲೆಗಿರೋ ಶಕ್ತಿನೇ ಆ ರೀತಿ ಇರ್ತದೆ. ನಾವು ಏನ್ ಮಾಡ್ತೀವಿ ಏನಿಲ್ಲ ಅಂತ ಹೇಳ್ಬಿಟ್ಟು ಆ ಕಲೆ ಇದೆ ನೋಡ್ರಿ, ಪ್ರತಿಯೊಂದನ್ನು ಇದು ಮಾಡ್ತದೆ. ಆ ಕಲೆ ನಾವು ಎಷ್ಟು ಗೌರವಿಸ್ತೀವೋ ನಾವು ಅಷ್ಟೇ ಇದು ಮಾಡ್ತೀವಿ. ಆಮೇಲೆ ನಮ್ಮ ಇವರು ತುಂಬಾ ಚಿಕ್ಕವರೆಲ್ಲ ಇವರು ನೋಡೋದು ಚಿಕ್ಕವರು ಅಷ್ಟೇ ಇವರು. ಸೊ 9 ಗಂಟೆಯಿಂದ ಇದಿತ್ತು, ಆದ್ರೆ ನೋಡಿ 2-3 ನಿಮಿಷದಲ್ಲಿ ಎಲ್ಲರೂ ಆಕ್ಟಿವ್ ಮಾಡ್ಬಿಟ್ರು, ಚಾರ್ಜ್ ಮಾಡ್ಬಿಟ್ರು. ಅದಕ್ಕೆ ಕಲೆಗಿರೋ ಶಕ್ತಿ ಅಂತೇಳಿ 1-2 ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ.